ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಗುಡ್ಡ ಕುಸಿತದ ಭೀತಿ ಕೂಡ ಇದೆ. ಶಿರೂರು ಗುಡ್ಡ ಕುಸಿತದ ಪ್ರಕರಣ ಇನ್ನು ಜನಮಾನಸದಲ್ಲಿ ಹಾಗೆ ಇದೆ. ಈಗ ಮತ್ತೆ ಈ ವರ್ಷವೂ ಗುಡ್ಡ ಕುಸಿತ ಆಗುತ್ತಾ ಅನ್ನೋ ಆತಂಕ. ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ. ಕುಮಟಾ, ಅಂಕೋಲಾ ಭಾಗದಲ್ಲಿ ಗುಡ್ಡ ಕುಸಿತ. ನಿರಂತರ ಗುಡ್ಡ ಕುಸಿತ, ಸರ್ಕಾರದ ನಿರ್ಲಕ್ಷ್ಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಬಂತು ಅಂದ್ರೆ ಭೂಕುಸಿತ ನಿರಂತರವಾಗಿ ಆಗುತ್ತೆ. ಕಳೆದ ವರ್ಷ ಸುರಿದಂತಹ ಮಳೆಗೆ ಜಿಲ್ಲೆಯಲ್ಲಿ ಸಾವು ನೋವಿನ ಜೊತೆಗೆ ಅಪಾರ ಪ್ರಮಾಣದ ಆಸ್ತಿ ಬೆಳೆಗಳು ನಾಶವಾಗಿವೆ. ಹೀಗಿದ್ದರೂ ಜಿಲ್ಲಾಡಳಿತ ಮಾತ್ರ ಮಳೆಯ ಮುಂಜಾಗ್ರತೆಗೆ ನಿರ್ಲಕ್ಷ್ಯ ವಹಿಸಿದೆ. ಇದರಿಂದ ಜಿಲ್ಲೆಯ ಜನರಿಗೆ ಮತ್ತೆ ಆತಂಕ ಶುರುವಾಗಿದೆ. ಜಿಲ್ಲೆಯಲ್ಲಿ 439 ಭೂ ಪ್ರದೇಶಗಳು ಭೂಕುಸಿತವಾಗುವ ಪ್ರದೇಶವೆಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಲ್ಲಾಡಳಿತಕ್ಕೆ ವರದಿ ನೀಡಿತ್ತು. ಇದರ ಬೆನ್ನಲ್ಲೇ ಕಳೆದ ವರ್ಷ ಜುಲೈ 16ರಂದು ಅಂಕೋಲದ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭೂಕುಸಿತವಾಗಿ 11 ಜನರನ್ನ ಆಹುತಿ ಪಡೆದಿತ್ತು. ಇದಲ್ಲದೆ ದೇವಿಮನೆ ಘಟ್ಟ, ಸಿದ್ದಾಪುರದ ಘಟ್ಟ ಭಾಗ, ಹೊನ್ನಾವರ, ಕಾರವಾರದಲ್ಲಿ ಭೂಕುಸಿತವಾಗಿ ದೊಡ್ಡ ಹಾನಿ ಸಂಭವಿಸಿತ್ತು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿ ವೀಕ್ಷಣೆ ಮಾಡಿದ್ದಲ್ಲದೆ ತುರ್ತು 100 ಕೋಟಿ ಹಣವನ್ನ ಮಂಜೂರು ಮಾಡಿದ್ದರು. ಇನ್ನು ಈ ಬಾರಿಯ ಮಳೆಯಿಂದಾಗಿ ಕುಮಟಾ ಭಾಗದ ದೇವಿಮನೆ ಘಟ್ಟದ ರಾಷ್ಟ್ರೀಯ ಹೆದ್ದಾರಿ 766ರಲ್ಲಿ ಅಲ್ಪ ಪ್ರಮಾಣದ ಗುಡ್ಡ ಕುಸಿತವಾದರೆ ಕುಮಟಾದ ಬರಗದ್ದೆಯಲ್ಲಿ ರಸ್ತೆ ಕುಸಿತವಾಗಿದೆ. ಹೀಗಿದ್ದರೂ ಜಿಲ್ಲಾಡಳಿತ ಭೂಕುಸಿತ ತುರ್ತು ತಡೆಗೆ ಈವರೆಗೂ ಕ್ರಮ ಕೈಗೊಂಡಿಲ್ಲ. ಸರ್ಕಾರ ಮಂಜೂರು ಮಾಡಿದ 100 ಕೋಟಿ ಹಣ ಮಳೆಗಾಲ ಪ್ರಾರಂಭವಾದರೂ ಬಾರದ ಹಿನ್ನೆಲೆ ತುರ್ತು ಕಾರ್ಯಾಚರಣೆಯ ಕಾಮಗಾರಿಗೆ ಜಿಲ್ಲಾಡಳಿತದ ಬಳಿ ಹಣವಿಲ್ಲ. ಇನ್ನು ತಜ್ಞರ ಸಮಿತಿಯಿಂದ ಸರ್ವೆ ಕಾರ್ಯ ಮಾಡಲಾಗಿದೆ. ತುರ್ತು ಕಾಮಗಾರಿ ಮಾಡಲಾಗುತ್ತದೆ. ಹಣ ಬಿಡುಗಡೆಗಾಗಿ ಕಾಯುತ್ತಿದ್ದೇವೆ. ಶಿರೂರಿನ ಗಂಗಾವಳಿ ನದಿ ಭಾಗದ ಮಣ್ಣು ತೆಗೆಯುತ್ತಿದ್ದೇವೆ ಎಂದು ಜಿಲ್ಲಾಡಳಿತ ಹೇಳುತ್ತಿದೆ. ಇದೀಗ ಶಿರೂರು ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುತ್ತಿರುವ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಇರುವ ಗ್ರಾಮದ ಜನರು ಗುಡ್ಡದ ಸಮೀಪ ನಿಲ್ಲದಂತೆ ಹಾಗೂ ಫೋಟೋಶೂಟ್ ಮಾಡದಂತೆ ನಿಷೇಧಾಜ್ಞೆ ಜಾರಿ ಮಾಡಿದೆ. ಇದಲ್ಲದೆ ಗುಡ್ಡದ ಪಕ್ಕದಲ್ಲೇ ಇರುವ ಗಂಗಾವಳಿ ನದಿಯಲ್ಲಿ ಮೀನುಗಾರಿಕೆ ಹಾಗೂ ಸಾರ್ವಜನಿಕರು ಇಳಿಯುವುದಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಲಾಸ್ಟ್ ಲ್ಯಾಂಡ್ಸ್ಲೈಡ್ ಆದಮೇಲೆ ಗವರ್ಮೆಂಟ್ ಇಂದ ನಮಗೆ 100 ಕ್ರೋರ್ಸ್ಗೆ ಈ ತರ ವರ್ಕ್ಸ್ ಮಾಡೋದಕ್ಕೆ ಪ್ರಪೋಸಲ್ ಕಳಿಸಿ ಅಂತ ಹೇಳಿದ್ದಾರೆ. ನಮ್ಮ ಕಡೆಯಿಂದ ಡೀಟೇಲ್ ಆಗಿ ವರ್ಕೌಟ್ ಮಾಡಿ 100 ಕ್ರೋರ್ಸ್ಗೆ ಪ್ರಪೋಸಲ್ ನಾವು ಸರ್ಕಾರಕ್ಕೆ ಕಳಿಸಿದ್ವಿ. ಈಗ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅಪ್ರೂವಲ್ದು. ಅದು ಅಪ್ರೂವಲ್ ಆಗಿ ಬಂದ ತಕ್ಷಣ ನಮಗೆ ರೆಗ್ಯುಲರ್ ಪ್ರಾಸೆಸ್ ಅಲ್ಲಿ ವರ್ಕ್ ಅನ್ನು ನಾವು ಶುರು ಮಾಡ್ತೀವಿ. ಸೆಕೆಂಡ್ ಥಿಂಗ್, ಈಗ NHA ಸ್ಟ್ರೆಚ್ ಅಲ್ಲಿ ಒಂದು 19 ಲೊಕೇಶನ್ಸ್ ಐಡೆಂಟಿಫೈ ಮಾಡಿದ್ರು. ಅದರದ್ದು ಸರ್ವೆ ಈಗ ಮಾಡ್ತಾ ಇದ್ದೀವಿ. ಅಲ್ಲಿ ಇಮಿಡಿಯೇಟ್ಲಿ ಅವರು ವರ್ಕ್ ಶುರು ಮಾಡ್ತಾರೆ. NHA ಅವರು ನಾವು ಈ ಗಂಗಾವಲಿನಲ್ಲಿ ನದಿಯಲ್ಲಿ ಬಿದ್ದಿರುವ ಮಣ್ಣನ್ನು ತೆಗೆಯುವುದಕ್ಕೆ ಇನ್ ಪ್ರಿನ್ಸಿಪಲ್ ಅವರೇ ಮಾಡ್ತಾರಂತ ಒಪ್ಕೊಂಡಿದ್ದಾರೆ. ಈಗ ಘಾಟ್ ಸೈಡ್ 6 ತಾಲೂಕು ರೆಡಿ ಆಗ್ತಾ ಇದೆ. ಇನ್ನು ಜಿಲ್ಲೆಯ ಹಲವು ಭಾಗಗಳಲ್ಲಿ ಗುಡ್ಡ ಕುಸಿಯುವ ಆತಂಕ ತಂದೊಡ್ಡಿದೆ. ಈಗಾಗಲೇ ಹವಾಮಾನ ಇಲಾಖೆ ಹೆಚ್ಚಿನ ಮಳೆಯಾಗುವ ಸೂಚನೆ ನೀಡಿದೆ. ಆದರೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಎನ್ನುವಂತೆ ಇದೀಗ ಅಧಿಕಾರಿಗಳು ಸಭೆ ಮಾಡುತ್ತಿದ್ದಾರೆ. ಇನ್ನು ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಮಳೆಗಾಲದ ಮುಂಜಾಗ್ರತೆಯನ್ನ ತೆಗೆದುಕೊಳ್ಳುವುದಕ್ಕೆ ಸೂಚಿಸಿದ್ದಾರೆ. ಇದಲ್ಲದೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ RV ದೇಶಪಾಂಡೆ ಸಹ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಆದರೆ ತುರ್ತು ಮುಂಜಾಗ್ರತೆ ಕ್ರಮ ವಹಿಸಲು ಹಾಗೂ ಭೂಕುಸಿತ ತಡೆಗಾಗಿ ಘೋಷಣೆಯಾದ 100 ಕೋಟಿ ಹಣದ ಮಂಜೂರಾತಿ ಕುರಿತು ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಮುಂಗಾರು ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ಇನ್ನಾದರೂ ಎಚ್ಚೆತ್ತು ಮುಂದಾಗುವ ಅನಾಹುತ ತಪ್ಪಿಸಲಿ ಎಂಬುದೇ ನಮ್ಮ ಹಾರೈಕೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.